ಅವನಿ ಶ್ರೀಕರ್ ಬಂದು ನಿನ್ನ ಕೈಯಲ್ಲಾಗೋ ಅವಮಾನನ ಊಹಿಸ್ಕೊಂಡು ಭಯ ಪಟ್ಟು ವಾಪಸ್ ಮನೆಗೆ ಓಡ್ ಹೋಗಿದ್ದಾರೆ ಅಂತ ನನಗೆ ಖಚಿತವಾಗಿ ಅನ್ಸುತ್ತೆ. ಅಷ್ಟೇ ಅಂತೀಯಾ? ಅಷ್ಟೇ, ಇಲ್ಲಾಂದ್ರೆ ಎಷ್ಟೊತ್ತಿಗೆ ನಮಗೆ ಕಾಣಿಸ್ತಾ ಇರ್ಲಿಲ್ವಾ? ಹಾಗಾದ್ರೆ ಒಂದ್ಸಲ ಫೋನ್ ಮಾಡೋಣ. ಫೋನ್ ಕೊಡು. ತಗೋ ಮಾಡು, ಬೇಗ ಮಾಡು. ಫೋನ್ ಎತ್ತಿಲ್ಲ ಅಂದ್ರೆ ಮನೆಗೆ ಹೋಗಿ ಇಟ್ಕೊಳ್ಳೋಣ. ಇಲ್ಲಿ ನಡಿಬೇಕಾಗಿರೋದನ್ನ ಅಲ್ಲೇ ನಡ್ಸೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕುಲಕರ್ಣಿ ಸ್ವಾಮೀಜಿ ಅಂತ ಒಬ್ರು ಹಳ್ಳಿಯಿಂದ ಹೊರಟಿದ್ದಾರೆ. ಅವರು ಸಿಟಿಗೆ ಎಂಟರ್ ಆಗ್ತಿದ್ದ ಹಾಗೇನೆ ಸಾಯಿಸ್ಬಿಡಿ. ಸ್ವೀಟಿ, ಅದು ಕುಲಕರ್ಣಿ ಸ್ವಾಮಿ ತಾನೇ? ಹೌದು. ಇವರಿನ್ನು ಬದುಕೇ ಇದ್ದಾರಾ? ಅವತ್ತೇ ಸತ್ತೋದ್ರಲ್ವಾ? ಅಲ್ಲ, ನೀನೇ ಸಾಯಿಸ್ದೆ ಅಲ್ವಾ? ನನ್ನ ಎದುರುಗಡೆ ಇರೋದು ಅವರೇನಾ, ಅಥವಾ ಅವರ ಆತ್ಮನ, ಅಥವಾ ದೆವ್ವಾಗಿ ನಮ್ಮ ಮುಂದೆ ಬಂದಿದ್ದಾರ? ಒಂದ್ಸಲ ಟಚ್ ಮಾಡಿ ನೋಡು. ದೆವ್ವನೂ ಅಲ್ಲ, ಆತ್ಮನೂ ಅಲ್ಲ, ನಿಜವಾಗ್ಲೂ ಬದುಕಿದ್ದಾರೆ. ನಾನು ಸತ್ತೋಗಿದ್ದೀನಿ ಅಂತ ಅನ್ಕೊಂಡಿಯ ನಿಹಾರಿಕಾ? ಹೇಗ್ ಬದುಕಿ ಬಂದೆ ಅಂತ ಭಯ ಪಡ್ತಿದೀಯಾ? ನನ್ನಂಥವರಿಗೆ ಅಷ್ಟು ಬೇಗ ಸಾವು ಬರೋಲ್ಲ. ನಿನ್ನ ವಿಷಯನ ಬಯಲು ಮಾಡೋಣ ಅಂತಾನೆ ಬಂದಿದ್ದೀನಿ. ನಿನ್ನ ಗುಟ್ಟು ರಟ್ಟು ಮಾಡೋಣ ಅಂತಾನೆ ಬಂದಿದ್ದೀನಿ. ಇನ್ನು ನೀನು ವೇದಾವತಿಯವರಿಗೆ ಮೋಸ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿನ್ನ ಜಾತಕ ವೇದವತಿಯವರಂಥ ಜಾತಕ ಅಲ್ಲ ಅಂತ ನಾನು ಅವರಿಗೆ ಹೇಳ್ಬಿಡ್ತೀನಿ. ಬೇಡ ಸ್ವಾಮೀಜಿ, ನೀವು ಅಂಥ ಕೆಲಸ ಮಾಡಬೇಡಿ. ನಮ್ಮ ಜೀವನ ಹಾಳು ಮಾಡಬೇಡಿ. ಅಂತ ದೇವತೆಗೆ ಇಬ್ರು ಸೇರಿ ನಂಬಿಕೆ ದ್ರೋಹ ಮಾಡ್ತೀರಾ? ಕುಟುಂಬ ದ್ರೋಹಿಗಳು ನೀವು. ನನ್ನ ಜಾತಕದ ಬಗ್ಗೆ ವೇದವತಿ ಅವ್ರಿಗೆ ತಿಳಿಸ್ಬೇಕು ಅಂತ ಅವನಿ ಎಷ್ಟೋ ರೀತಿಲಿ ಪ್ರಯತ್ನ ಪಟ್ಟು ಸೋತ್ ಹೋಗಿದ್ದಾಳೆ. ಇವಾಗ ನಿಮ್ಗೂ ಕೂಡ ಅಂಥ ಗತಿನೇ ಬರುತ್ತೆ. ನನ್ನ ಮಾತನ್ನ ಆ ಕುಟುಂಬ ನಂಬುತ್ತೆ. ನಿನ್ನ ಜಾತಕ ತಪ್ಪು ಅಂತ ಗೊತ್ತಾದಾಗ ನಾನು ವೇದವತಿಯವರಿಗೆ ಕಳಿಸಿದ ಪತ್ರನ ನೀನು ಬದಲಾಯಿಸಿರೋ ಕುತಂತ್ರದ ಬಗ್ಗೆ ಅವರಿಗೆ ನಾನು ವಿವರಿಸ್ತೀನಿ. ವೇದವತಿಗೆ ಎಲ್ಲ ರೀತಿಯ ಆಧಾರಗಳ ಸಮೇತ ನಾನು ನಿರೂಪಿಸ್ತೀನಿ. ನೀವು ಹೀಗೆ ಬದುಕಿರೋದು ನನಗಿನ್ನೂ ಕನಸು ಅನ್ನಿಸ್ತಾ ಇದೆ. ನಂಬೋದಕ್ಕೆ ಆಗ್ತಾ ಇಲ್ಲ. ಇವಾಗ ನೀವು ಹೋಗಿ ನಿಜ ಹೇಳಿದ್ರಿ ಅಂದರೆ ಅತ್ತೆ ಖಂಡಿತವಾಗ್ಲೂ ನಂಬ್ತಾರೆ.
ಇಷ್ಟು ಕಾಲ ಎಲ್ಲರನ್ನೂ ನಾನು ನಂಬಿಸ್ತಾ ಬಂದಿದ್ದೆ. ಇವಾಗ ನೀವ್ ಬಂದು ಎಲ್ಲಾನು ಡಿಸ್ಟರ್ಬ್ ಮಾಡ್ಬಿಡ್ತೀನಿ ಅಂದ್ರೆ ನಾನು ಖಂಡಿತ ಸುಮ್ಮನೆ ಇರಲ್ಲ. ಏನ್ ಮಾಡ್ತೀಯಾ? ಏನಾದ್ರೂ ಮಾಡ್ತೀವಿ. ನನ್ನ ಬಗ್ಗೆ ವಿಷಯ ಬಯಲ್ ಮಾಡಿದ್ರೆ ಖಂಡಿತ ಸುಮ್ಮನೆ ಬಿಡಲ್ಲ. ನಿಮ್ಮನ್ ಮಾತ್ರ ಅಲ್ಲ, ನನ್ನ ಬಗ್ಗೆ ಯಾರಿಗೆ ಗೊತ್ತಾದ್ರೂ ಅವ್ರನ್ನ ಸುಮ್ಮನೆ ಬಿಡಲ್ಲ. ಯಾಕಂದ್ರೆ ನನ್ಗಿನ್ನೂ ಆ ಮನೆ ಅಧಿಕಾರ ಸಿಕ್ಕಿಲ್ಲ, ಮೂಗುತಿನೂ ಸಿಕ್ಲಿಲ್ಲ. ಯಾವ ದಾರಿಲ್ ಬಂದ್ರೋ ಆ ದಾರಿಲೇ ವಾಪಸ್ ಹೋಗಿ. ಯಾಕಂದ್ರೆ ಇವತ್ತು ಅವನಿ ಮೇಲೆ ಕೊನೆಯದಾಗಿ ನಾನು ಗೆಲುವನ್ನ ಸಾಧಿಸ್ತಾ ಇದ್ದೀನಿ. ಅವನಿ ಎಲ್ಲರ ಮುಂದೆ ನನ್ನ ಕಾಲ್ ಹಿಡ್ಕೊಳ್ಳೋ ಹಾಗೆ ಮಾಡ್ತೀನಿ. ಅವನಿನ ಶ್ರೀಕರ್ನ ಬೇರೆ ಮಾಡಿ ಅವನಿನ ಮನೆಯಿಂದ ಹೊರಗಡೆ ಹಾಕ್ತೀನಿ. ಅದು ನಡೆಯೋದಿಲ್ಲ. ನಡೆಯುತ್ತೆ ಸ್ವಾಮಿ. ಆ ವಿಷಯ ಎಲ್ಲ ನಿಮಗೆ ಯಾಕೆ? ಅವನಿನ ಹೊರಗೆ ಹಾಕಬೇಕು ಅನ್ನೋದು ನನ್ನ ನಿಹಾರಿಕಂದು ಯಾವತ್ತಿಂದನೋ ಇರೋ ದೊಡ್ಡ ಡ್ರೀಮು. ಆ ಮನೆ ವಾರಸ್ದಾರ ನೀನು. ಈ ಮೋಸಗಾತಿ ಜೊತೆ ಕೈ ಜೋಡಿಸಿ ಕುಟುಂಬಕ್ಕೆ ದ್ರೋಹ ಮಾಡ್ತಿದೀಯಾ? ನಾಚಿಕೆ ಆಗಲ್ವಾ ನಿನಗೆ? ಆಹಾ, ನಿಜವಾಗ್ಲೂ ಆಗ್ತಿಲ್ಲ. ಇಲ್ಲಿ ನೋಡಿ, ನೀವು ಸುಮ್ಮನೆ ನನಗೆ ಈ ಫ್ರೀ ಕ್ಲಾಸ್ ಎಲ್ಲ ಕೊಡಕ್ಕೆ ಹೋಗ್ಬಿಡಿ. ಮರ್ಯಾದೆಯಿಂದ ನಮ್ ದಾರಿಗೆ ಅಡ್ಡ ಬರ್ದೆ ಹೊರಟೋಗಿ. ಹೋಗಲ್ಲ. ಹೋಗಲ್ವಾ? ಹಾಗಾದ್ರೆ ನಿಮ್ ತಲೆ ಮೇಲೆ ಆ ಕಲ್ ಹಾಕ್ಬೇಕಾಗತ್ತೆ. ಇರಿ. ನಿಜವಾಗ್ಲೂ ನಿಮ್ಮನ್ನು ಸಾಯಿಸ್ಬಿಡ್ತಾಳೆ. ಹೇಳಿದ್ರೆ ಅರ್ಥ ಆಗಲ್ಲ. ನಿಮ್ಮ ಕರ್ಮ. ಏಯ್ ಪಾಪಿಷ್ಟೆ! ಮುಗೀತು. ಎಲ್ಲರ ಕೈಯಲ್ಲೂ ಸರಿಯಾಗಿ ಸಿಕ್ಕಾಕೊಂಡ್ವಿ. ವೇದವತಿಯವರೇ, ನಿಮ್ಮ ಎರಡನೇ ಸೊಸೆ ಎಂಥ ಕುತಂತ್ರದಿಂದ ನಿಮ್ಮನೆ ಕಾಲಿಟ್ಲೋ ಎಲ್ಲ ಕಳ್ಕೊಂಡ್ರಿ ಅಲ್ವಾ? ಕೇಳಿಸ್ಕೊಂಡ್ವಿ ಗುರುಗಳೇ. ಇವಳ ವಿಷಯನ ನಾನು ನೋಡ್ಕೋತೀನಿ. ನೀವು ಸತ್ತೋದ್ರಿ ಅನ್ಕೊಂಡು ಇನ್ನೂ ನೋವು ಪಡ್ತಾನೆ ಇದ್ದೀವಿ. ಇವಾಗ ನಿಮ್ಮನ್ನ ಹೀಗೆ ನೋಡಿದ್ದು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡ್ದಾಗಾಯ್ತು. ಆವತ್ತು ನಿಮ್ಮ ಅಂತ್ಯಕ್ರಿಯೆ ಕೂಡ ಆಗೋಯ್ತಲ್ಲ, ಮತ್ತೆ ನೀವು ಹೇಗೆ ಬದುಕಿದ್ದೀರಿ ಸ್ವಾಮಿ? ಆ ವಿಷಯನ ನಾನು ಹೇಳ್ತೀನಿ. ನೀವೆಲ್ಲ ಅನ್ಕೊಳ್ಳೋ ಹಾಗೆ ಇವರು ನಮ್ಮ ಅಸಲಿ ಗುರು ಕುಲಕರ್ಣಿ ಸ್ವಾಮಿಗಳು ಅಲ್ಲ ಅತ್ತೆ. ನಿಮ್ಗೆಲ್ಲ ಅರ್ಥ ಆಗೋ ಹಾಗೆ ವಿವರವಾಗಿ ಹೇಳ್ತೀನಿ. ನಿನ್ನೆ ನಾನು ದೇವಸ್ಥಾನದಿಂದ ಮನೆಗೆ ಬರಬೇಕಾದ್ರೆ ಏನ್ ನಡೀತು ಅಂದ್ರೆ, ಗುರುಗಳೇ ನಮಸ್ತೆ. ನೀವು ಬದುಕೇ ಇದ್ದೀರಾ ಗುರುಗಳೇ? ಯಾರಮ್ಮ ನೀನು? ನಾನು ಗುರುಗಳೇ ಅವನಿ. ನೀವು ಕುಲಕರ್ಣಿ ಸ್ವಾಮಿ ಅವರೇ ಅಲ್ವಾ? ಅಲ್ಲಮ್ಮ, ನಾನು ಅವರ ತಮ್ಮ. ನನ್ನ ಹೆಸರು ಸಿದ್ದೇಶ್ವರ ಸ್ವಾಮಿ.
ನಾವು ಅವಳಿ ಜವಳಿ. ನಾನು ಹಿಮಾಲಯದಲ್ಲಿ ಇರ್ತೀನಿ. ಆವಾಗವಾಗ ಪ್ರವಚನ ಮಾಡೋದಕ್ಕೆ ಬರ್ತಾ ಇರ್ತೀನಿ. ಹೆಚ್ಚಿನ ಸಮಯ ಕಾಶಿಯಲ್ಲಿ ಪರಮೇಶ್ವರನ ಸನ್ನಿಧಾನದಲ್ಲಿ ಕಾಲ ಕಳೀತಾ ಇರ್ತೀನಿ. ನಮ್ಮ ಅಣ್ಣ ದೈವಾಧೀನನಾಗಿದ್ದು ತುಂಬ ಜನರಿಗೆ ತೀರದ ಶೋಕ ಆಗಿದೆ. ನಿಮ್ಮಣ್ಣ ನಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೇದು ಮಾಡಿದ್ದಾರೆ. ನಮ್ಮತ್ತೆ ವೇದವತಿಯವರು ಗುರುಗಳ ಮಾತು ಅಂದ್ರೆ ವೇದದ ಹಾಗೆ ಭಾವಿಸ್ತಾರೆ. ಅವ್ರ ಮರಣ ನಮ್ಮನ್ನೆಲ್ಲ ದಿಗ್ಭ್ರಮೆಗೊಳಿಸ್ತು. ನಾನು ದೊಡ್ಡ ಸಮಸ್ಯೆಯಲ್ಲಿದ್ದೀನಿ. ನನ್ನ ಕುಟುಂಬ ದೊಡ್ಡ ಅಪಾಯದಲ್ಲಿದೆ. ನೀವು ನಮ್ಮ ಗುರುಗಳ ರೂಪದಲ್ಲಿರೋದಕ್ಕೆ ನನಗೊಂದು ಸಹಾಯ ಮಾಡ್ತೀರಾ? ಹೇಳಮ್ಮ. ಈ ಸಹಾಯನ ಮಾಡ್ತೀರಾ ಸ್ವಾಮಿ? ಕುಟುಂಬಕ್ಕೋಸ್ಕರ ನೀನು ಪಡ್ತಿರೋ ಕಷ್ಟ ಅರ್ಥ ಆಯಿತು. ನಿನಗೆ ತಪ್ಪದೇ ಸಹಾಯ ಮಾಡ್ತೀನಮ್ಮ. ನಮ್ಮ ಗುರುಗಳಾದ ಕುಲಕರ್ಣಿ ಸ್ವಾಮಿಯವ್ರ ರೂಪದಲ್ಲಿರೋದಕ್ಕೆ ಸಿದ್ದೇಶ್ವರ ಸ್ವಾಮಿಯವ್ರ ಮುಂದೆ ನಿಹಾರಿಕಾ ನಿಜಾನ ಪೂರ್ತಿ ಹೇಳಿದ್ಲು. ನಿಹಾರಿಕಾ ಬಗ್ಗೆ ನೀವು ಮತ್ತಷ್ಟು ತಿಳ್ಕೊಳ್ಳೋದಕ್ಕೆ ನಿಮಗೆ ಮತ್ತೊಂದು ಸಾಕ್ಷಿ ತೋರಿಸ್ತೀನಿ, ಬನ್ನಿ. ಬಾ. ಅವನಿ ನಡಿ. ಏಯ್ ಗುರುದ್ರೋಹಿ, ದೈವದ್ರೋಹಿ, ನಂಬಿಕೆ ದ್ರೋಹಿ, ಬಾರೋ. ಇವನು ನಮ್ಮ ಅಣ್ಣನ ಹತ್ರ ತುಂಬಾ ದಿನ ಶಿಷ್ಯನಾಗಿದ್ದ. ಇವನ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಗೊತ್ತಿದೆ ಸ್ವಾಮಿ, ಆದ್ರೆ ಇವನ ದ್ರೋಹಿ ಅಂತ ಯಾಕೆ ಕರಿತೀರಾ? ಇವನು ಮಾಡಿರೋ ತಪ್ಪಿನ ಬಗ್ಗೆ ಅವನಿ ನನ್ನ ಹತ್ರ ಹೇಳಿದ್ಲು. ಅದಕ್ಕೆ ಇವನನ್ನ ಕರೆಸಿದ್ದೀನಿ. ಇವನ ಬಗ್ಗೆ ಪೊಲೀಸರಿಗೂ ಕೂಡ ಹೇಳಿದ್ದೀನಿ. ಏನ್ ಮಾಡಿದಾನೆ? ಏಯ್ ಇಲ್ಲಿ ನೋಡೋ. ಈ ಕುಟುಂಬಕ್ಕೆ ನೀನು ಮಾಡಿರೋ ದ್ರೋಹದ ಬಗ್ಗೆ ಹೇಳು. ಅಮ್ಮ, ಇರೋದಿದ್ದಾಗೆ ನಡೆದಿದ್ದು ನಡೆದಾಗೆ ಹೇಳ್ತೀನಿ. ಯಾವುದು ಮುಚ್ಚಿಡಲ್ಲ. ಬೇಗ ಹೇಳೋ. ಗುರುಗಳು ಈ ನಿಹಾರಿಕನ್ ಜಾತಕ ಸರಿಯಾದ ಜಾತಕ ಅಲ್ಲ ಅಂತ ನನ್ನ ಹತ್ರ ಕಳಿಸಿದ ಪತ್ರನ ಈ ನಿಹಾರಿಕನೇ ಬದಲಾಯಿಸಿದ್ಲು. ಆ ವಿಷಯದ ಬಗ್ಗೆ ನಾನು ಇವಳನ್ನ ಕೇಳಿದ್ದಕ್ಕೆ ಪ್ರಾಣ ತೆಗಿತೀನಿ ಅಂತ ಬೆದರಿಸಿದ್ಲು. ಹೇಳಿದ ಮಾತು ಕೇಳಿದ್ರೆ ದುಡ್ಡು ಕೊಡ್ತೀನಿ ಅಂತ ಆಸೆ ತೋರಿಸಿದ್ಲು. ದುಡ್ಡಿಗೆ ಆಸೆ ಪಟ್ಟು ಇವಳು ಹೇಳ್ದಾಗೆ ಆವತ್ತು ನಿಮ್ಮೆಲ್ಲರ ಹತ್ರ ಸುಳ್ಳು ಹೇಳಿ ಅವನಿ ಮೇಲೆ ತಪ್ಪು ಬರೋ ಹಾಗೆ ಮಾಡಿದೆ. ಈ ಮಧ್ಯೆ ನಿಮ್ಮನೆಗೆ ಒಂದು ಡೈರಿ ತಗೊಂಡು ಬಂದಿದೆ ಅಲ್ವಾ, ಅದು ಕೂಡ ಈ ನಿಹಾರಿಕಾ ನನ್ನ ಹೆಚ್ಚು ಅವನಿಗೆ ಅನ್ಯಾಯ ಮಾಡಿದೆ. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ದೊಡ್ಡ ಮನಸ್ಸು ಮಾಡಿಕೊಂಡು ನನ್ನ ಕ್ಷಮಿಸಿ. ಅವನಿ ಮಾಡಿದ ಪ್ರಯತ್ನದಿಂದನೇ ಇವತ್ತು ನಿಮಗೆ ಬೆನ್ನಿಗೆ ಚೂರಿ ಹಾಕಿರೋ ಈ ನಿಹಾರಿಕಾ ಬಗ್ಗೆ ಗೊತ್ತಾಗಿದ್ದು. ಇವಳು ಅವನಿ ಕಾಲಿನ ಧೂಳಿಗೂ ಸರಿ ಹೋಗಲ್ಲ. ಇಂಥ ಸೊಸೆ ಯಾವ ಮನೆಯಲ್ಲೂ ಇರಬಾರ್ದು. ಅವನಿ ಮಾತ್ರ ನಿಮ್ಮ ಮನೆಗೆ ರಕ್ಷಣಾ ಕವಚ. ಈ ವಿಷಯದಲ್ಲಿ ನೀವು ಒಳ್ಳೆ ತೀರ್ಮಾನ ತಗೊಳ್ಳಿ. ನಾನಿನ್ನು ಕೆಲವು ದಿನ ಇಲ್ಲೇ ಇರ್ತೀನಿ.
ನಿಮಗೆ ಯಾವುದೇ ಸಮಸ್ಯೆ ಆದರೂ ನನಗೆ ಫೋನ್ ಮಾಡಿ, ಇಲ್ಲ ಅಂದರೆ ನನ್ನನ್ನು ಭೇಟಿ ಮಾಡಿ. ನಿಮ್ಮ ಅಣ್ಣನವರ ರೂಪದಲ್ಲಿ ಮತ್ತೆ ನೀವು ನಮಗೆ ಸಿಕ್ಕಿದ್ದು ನಮ್ಮ ಅದೃಷ್ಟ. ಹೌದು ಸ್ವಾಮಿ, ಈ ವಿಷಯದಲ್ಲಿ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅಮ್ಮ, ಈ ನಿಹಾರಿಕಾ ಎಂತವಳೋ ಇವಾಗ ನಿನಗೆ ಅರ್ಥ ಆಯ್ತು ಅಲ್ವಾ? ಅತ್ತೆ, ಹಕ್ಕರಿಬೇಡ ನನ್ನ. ನಿನ್ನಂತ ದ್ರೋಹಿ ಬದುಕಬಾರ್ದು. ಬಾರೆ ಬಾ. ಅಮ್ಮ, ನಿಂತ್ಕೋ. ಇವಳನ್ನ ಕಾಪಾಡೋದಿಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟೆ ಅಂದ್ರೆ ಸಾಯಿಸ್ಬಿಡ್ತೀನಿ. ನಿನ್ನ ಬಗ್ಗೆ ಅವನಿ ಪದೇ ಪದೇ ಹೇಳ್ತಾ ಇದ್ರು ನಾವು ನಂಬಲಿಲ್ಲ. ಕುರುಡಾಗ್ಬಿಟ್ಟಿದ್ವಿ, ಕಿವುಡ್ರಾಗ್ಬಿಟ್ಟಿದ್ವಿ. ಮೋಸನ ನಾನು ಸಹಿಸೋದಿಲ್ಲ ಅಂತ ಗೊತ್ತಿದ್ರು ಕೂಡ ಜಾತಕನ ಅಡ್ಡ ಇಟ್ಕೊಂಡು ನನ್ನ ಕುಟುಂಬಕ್ಕೆ ಮೋಸ ಮಾಡ್ತೀಯ. ಎಷ್ಟೋ ದಿನ ಆದ್ಮೇಲೆ ನಿನ್ನ ರೂಪದಲ್ಲಿ ನನ್ನಂತ ಜಾತಕ ಮನೆಗೆ ಕಾಲಿಡ್ತು ಅಂತ ತುಂಬಾ ಸಂತೋಷ ಪಟ್ಟಿದ್ದೆ. ನನ್ನ ಕುಟುಂಬದ ಜೊತೆಗೆ 10 ಊರ್ಗೂ ಮೋಸ ಮಾಡಿದ್ಯಾ. ನಿನ್ನಂತವಳ ಜೊತೆ ಇನ್ನು ಮಾತು ಅನವಶ್ಯಕ. ನಿನಗೆ ನಾನು ಕೊಡೋ ಶಿಕ್ಷೆ ಏನು ಅಂತ ಗೊತ್ತಾ? ಅಮ್ಮ, ಅಮ್ಮ, ಗುರಿ ತಪ್ಪಲಿಲ್ವೇ? ನೀನಂತವಳನ್ನ ಸಾಯಿಸಿದ್ರೆ ಆ ಪಾಪ ನನಗಂಟ್ಕೊಳತ್ತೆ. ನಿನ್ನ ಅರಾಜಕತೆನ ಇನ್ನು ನಾನು ಸಹಿಸೋದಿಲ್ವೇ? ನೀನು ಹೆಣ್ಣೆ ಅಲ್ಲ. ಈ ಕ್ಷಣದಿಂದ ನಮ್ಮ ಕುಟುಂಬದ ಜೊತೆ ನಿನಗೆ ಸಂಬಂಧನೇ ಇಲ್ಲ.